ಮಲೆ ಮಹದೇಶ್ವರ ಬೆಟ್ಟದ ಉಗ್ಯಂ ಅರಣ್ಯ ವಲಯದಲ್ಲಿ ಏನು ನಿನ್ನೆ ನಮಗೆ ಒಂದು ತಾಯಿ ಹುಲಿ ಮತ್ತು 4 ಅದರ ಮರಿಗಳು ಸದ್ದಿದ್ದಂಥದ್ದು ಭಾಳ ಇದೊಂದು ದೊಡ್ಡ ದುರಂತ. ಭಾಳ ನೋವಾಗಿದೆ, ಭಾಳ ದುಃಖ ಆಗಿದೆ. ಇಲ್ಲಿಗೆ ನಾನು ಖುದ್ದಾಗಿ ಭೇಟಿ ಕೊಡಬೇಕು ಅಂತೇಳಿ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಶಾಸಕರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಈ 5 ಹುಲಿಗಳು ಏನು ಮೃತಪಟ್ಟಿದ್ದಾವೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ. ಪ್ರಾಥಮಿಕ ಹಂತದಲ್ಲಿ ಇದು ವಿಷಪ್ರಾಶನದಿಂದ ಆಗಿದೆ ಅಂತೇಳಿ ಹೇಳಿ ನಮಗೆ ಮಾಹಿತಿ ಬರ್ತಾ ಇದೆ. ಈಗಾಗಲೇ ಒಬ್ಬ ವೆಟರ್ನರಿ ಡಾಕ್ಟರ್ ಅವರು, ನಮ್ಮ ಹಿರಿಯ ಅಧಿಕಾರಿಗಳು, NTCಯಿಂದ ಒಬ್ಬ ಪ್ರತಿನಿಧಿ, ಹೀಗೆ ನಾವೇ ನಿನ್ನೆನೇ ನನಗೆ ಗೊತ್ತಾದ ತಕ್ಷಣ ಉನ್ನತ ಮಟ್ಟದ ಒಂದು ಸಮಿತಿಯನ್ನು, ತನಿಖಾ ತಂಡವನ್ನು ರಚನೆ ಮಾಡಿದ್ದೇನೆ. ಶೀಘ್ರದಲ್ಲಿ ವರದಿ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇವತ್ತು ಈ ಒಂದು ದುಷ್ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ದರೂ ಅಂಥವ್ರ ಮೇಲೆ ಕಾನೂನು ರೀತಿಯ ಕಠಿಣವಾದಂಥ ಒಂದು ಕ್ರಮ ನಾವು ಜರುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಮತ್ತು ಈ ಭಾಗದಲ್ಲಿ ಅರಣ್ಯ ಅಂಚಿನಲ್ಲಿರುವಂಥ ಏನು ಜನ ಇದ್ದಾರೆ ಅವರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅವರಲ್ಲಿ ಅರಿವು ಮೂಡಿಸುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿನೂ ಮುಂದಿನ ದಿನಮಾನಗಳಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ. ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಇವತ್ತು ಕರ್ನಾಟಕ ಇದರಲ್ಲಿ ಮುಂಚೂಣಿಯಲ್ಲಿದೆ. ಹುಲಿ ಅಂತ ಹೇಳಿದರೆ ರಾಷ್ಟ್ರೀಯ ಪ್ರಾಣಿ, ನಮ್ಮೆಲ್ಲರಿಗೆ ಹೆಮ್ಮೆ. ಇಡೀ ದೇಶದಲ್ಲಿಯೇ ನಾವು ಹುಲಿ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಹೀಗಾಗಿ ನಾವು ವನ್ಯಜೀವಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅಂತೇಳಿ ಹುಲಿಯ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದುರದೃಷ್ಟವಶಾತ್ ಇವತ್ತು ಈ ಒಂದು ಏನು ದುರ್ಘಟನೆ ಆಗಿದೆ ಭಾಳ ನೋವಿನ ಸಂಗತಿ ಆಗಿದೆ. ಇಂಥದ್ದು ಮರುಕಳಿಸಬಾರ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಗಸ್ತು ಮಾಡುವಂಥದ್ದು ಇನ್ನೂ ಪರಿಣಾಮಕಾರಿಯಾಗಿ ಇವತ್ತು ಡ್ರೋನ್ಗಳನ್ನು ಉಪಯೋಗ ಮಾಡಿಕೊಂಡು, ಉಪಗ್ರಹ ಆಧಾರಿತ ಚಿತ್ರಗಳನ್ನು ಇವತ್ತು ಉಪಯೋಗ ಮಾಡಿಕೊಂಡು, ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಡೀ ನಮ್ಮ ಅರಣ್ಯ ಪ್ರದೇಶ ಏನಿದೆ, ಇವತ್ತು MM ಹಿಲ್ಸ್ ಇದೆ, ಇಲ್ಲಿ ಕಾವೇರಿ ಇದೆ, BRT ಇದೆ, ಇವೆಲ್ಲ ಇವತ್ತೇನು ನಮ್ಮ ಸ್ಯಾಂಕ್ಚುರೀಸ್ ಇದ್ದಾವೆ, ಇಲ್ಲಿರುವಂಥ ಎಲ್ಲ ಪ್ರೆಷಸ್ ವನ್ಯಜೀವಿ ಸಂಪತ್ತಿದೆ. ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಿನ್ನೆ ಗೊತ್ತಾದ ತಕ್ಷಣ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಷಯವನ್ನು ತಿಳಿಸಿದ್ದೇನೆ, ಅವರಿಗೆ ಬ್ರೀಫ್ ಮಾಡಿದ್ದೇನೆ. ಅವರು ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ತತ್ಕ್ಷಣವೇ ಇವತ್ತು ಪೊಲೀಸ್ ಜಾಗಾಗಲಿ ಈ ಒಂದು ತನಿಖೆ ಏನಿದೆ, ತನಿಖೆ ತಾರ್ಕಿಕ ಹಂತಕ್ಕೆ ಹೋಗಬೇಕು ಮತ್ತು ತನಿಖಾ ವರದಿ ಆಧಾರದ ಮೇಲೆ ಸೂಕ್ತವಾದಂಥ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಘಟನೆ ಹಿಂದೆ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿಗಳ ನಿರ್ಲಕ್ಷ್ಯ ಕಾಣಿಸ್ತಾ ಇಲ್ಲ. ನೋಡಿ, ಈಗ ಘಟನೆ ಯಾಕಾಗಿದೆ, ಯಾವ ಕಾರಣಕ್ಕಾಗಿದೆ, ಇವೆಲ್ಲ ಆಸ್ಪೆಕ್ಟ್ಸ್ ಏನಿದೆ ಅಲ್ಲ, ಅಥವಾ ಯಾವುದಾದ್ರೂ ನಿರ್ಲಕ್ಷ್ಯ ಇದೆಯಾ? ಯಾಕೆಂದರೆ ಘಟನೆ ಆದ ತಕ್ಷಣ ಭಾಳಷ್ಟು ದೂರುಗಳು ಬರ್ತವೆ. ಆದರೆ ಇವೆಲ್ಲ ದೂರುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಸಮಗ್ರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದೇವೆ. ವರದಿ ಆಧಾರದ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ಜರುಗಿಸ್ತಾರೆ. ರಸ್ತೆಯಿಂದ ಒಂದು 50 ಮೀಟರ್ ದೂರ ಇಲ್ಲ 5 ಹುಲಿ ಸತ್ತು ಹೋಗ್ತವೆ. ಡಿಪಾರ್ಟ್ಮೆಂಟ್ ಗೊತ್ತಾಗದೆ 3 ದಿನ ಆದ್ಮೇಲೆ ಅನ್ನೋದಾದ್ರೆ ಬೇಜವಾಬ್ದಾರಿತನ ಅಲ್ವಾ ನಿಮ್ಮ ಡಿಪಾರ್ಟ್ಮೆಂಟ್? ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಯಾರು ಈ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ, ಬೇಜವಾಬ್ದಾರಿ ಮಾಡಿದ್ದಾರೆ, ಯಾರ್ದು ಜವಾಬ್ದಾರಿ ಇತ್ತು, ಇವೆಲ್ಲ ವಿಷಯಗಳು ತನಿಖೆಯಲ್ಲಿ ಬರ್ತದೆ. ಈಗಲೇ ನಾನು ಹೀಗೆ ಹಾಗೆ ಅಂತ ಹೇಳಿ ನಾನು ಅದಕ್ಕೆ ಹೇಳ್ದೆ. ನಾನು ಒಂದು ನೋಡಿ ನೀವು ಸ್ವಲ್ಪ ತಾಳ್ಮೆಯಿಂದಿರ್ಬೇಕು. ಕೇಳಿ, ಕೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ನೋಡಿ, ನಾವೇನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೇವೆ, ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ ತನಿಖೆ ಮಾಡಲಿಕ್ಕೆ, ಇವೆಲ್ಲ ವಿಷಯಗಳು ಅದರಲ್ಲಿ ಸೇರಿಸಿದ್ದೇವೆ. ಕೇಳ್ರಿ, ಅದಕ್ಕೆ ಹೇಳ್ತಾ ಇದ್ದೇನೆ. ತಾವು ತನಿಖಾ ಸಮಿತಿಯನ್ನ ಮಾಡಿದೀರಾ, ಆ ತನಿಖಾ ಸಮಿತಿ ಅರ್ಧದಷ್ಟು ಜನ ಈಗ ಸ್ಥಳಕ್ಕೆ ಬರೋದಿಲ್ಲ, ಅವ್ರು ಇನ್ನೂ ಇಲ್ಲಿ ಬಂದಿಲ್ಲ, ಕೆಲವರು ರಜಾ ಹಾಕಿ ಹೋಗ್ತಾರೆ, ಗಂಭೀರವಾಗಿ ಇದನ್ನು ಅತ್ಯಂತ ಗಂಭೀರತೆಯಿಂದ ನಾವು ಪರಿಗಣನೆ ಮಾಡಿದ್ದೇವೆ. ಈಗಾಗಲೇ ಕೆಲವೊಂದು ಅಧಿಕಾರಿಗಳು ಬಂದಿದ್ದಾರೆ, FSL ರಿಪೋರ್ಟ್ಗೆ ಕಳಿಸಿದ್ದಾರೆ. 3 ದಿವಸದಲ್ಲಿ 4 ದಿವಸದಲ್ಲಿ FSL ರಿಪೋರ್ಟು ಬರ್ತದೆ. ಪೊಲೀಸರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಯಾರು ಕಾಲ್ ಡೀಟೇಲ್ಸ್ ಏನಿದೆ,
ಯಾರ್ಯಾರು ಇವತ್ತು ಮೊಬೈಲಲ್ಲಿ ಇಲ್ಲಿ ಯಾರ್ಯಾರು ಓಡಾಡಿದ್ದಾರೆ ಅದೆಲ್ಲವನ್ನು ಇವತ್ತು ತಗೊಳ್ತಾ ಇದ್ದಾರೆ. ಇದೆಲ್ಲ ತಗೊಂಡಿದ್ಮೇಲೆ ಯಾರು ಕೇಳಿ ಪೂರ್ತಿ ಕೇಳಿ, ಅದಕ್ಕೆ ಯಾರು ಕಾರಣಕರ್ತರಿದ್ದಾರೆ, ನಾನು ಹೇಳೋದು ಪೂರ್ತಿನೂ ಮಾಡದೆ ಹೇಳ್ತೀರಾ? ಮತ್ತೆ ಇವತ್ತು ಅದಕ್ಕೆ ಇವೆಲ್ಲ ತನಿಖೆ ಮಾಡಿದ ನಂತರ ಇವತ್ತು ತನಿಖಾ ವರದಿನೂ ಕೊಡ್ತಾರೆ. ಮತ್ತು ಯಾರು ಕ್ರಿಮಿನಲ್ ಅಂದರೆ ಯಾರು ಅಪರಾಧದಲ್ಲಿ ಕೃತ್ಯ ಎಸಗಿದ್ದಾರೆ ಅಂತವರಿಗೆ ತತ್ಕ್ಷಣವಾಗಿ ಕ್ರಮ ಆಗುತ್ತೆ. ಪ್ರಯೋಜನ ಇಲ್ಲ ಸಚಿವರೇ. ನಿಮಗೆ ಅನ್ನಿಸ್ತಾ ಇಲ್ವಾ 5 ಹುಲಿ ಸತ್ತು ನೋಡಿ ನೋಡಿ ಒಂದ್ ನಿಮಿಷ ಸಚಿವರೇ, ನಾವ್ ಹೇಳೋದು ಕೇಳಿಸ್ಕೊಳ್ಳಿ. ನೀವು ಹೇಳಿದ್ದು ಕೇಳಿದ್ದೇನೆ, ನೀವೇನ್ ಕೇಳ್ಬೇಕಂತೀರಿ ಅದನ್ನ ಹೇಳ್ತೀನಿ. ಹೇಳಿ. 5 ಹುಲಿ ಸತ್ತು 3 ದಿನ ಆದ್ರೂ ರಸ್ತೆ ಪಕ್ಕ ಇರೋ ಜಾಗದಲ್ಲೇ ನಿಮ್ಮ ಅಧಿಕಾರಿಗಳಿಗೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಇದು ಬೇಜವಾಬ್ದಾರಿತನವೋ ಅಲ್ವೋ ಅಷ್ಟು ಕೇಳ್ತಾ ಇದ್ದೀವಿ ಪ್ರಶ್ನೆ. ನೋಡಿ, ಈಗಾಗಲೇ ನಾನು ಹೇಳಿದ್ದೇನೆ, ತನಿಖೆ ಬಗ್ಗೆ ಕೇಳಿ, ಉತ್ತರನು ಕೊಟ್ಟಿದ್ದೇನೆ. ಕೊಟ್ಟಿಲ್ಲ ನೀವು ಉತ್ತರ? ಕೇಳಿ, ಪೂರ್ತಿ ಕೇಳಿ. ನಾನು ಪೂರ್ತಿ ಮಾತಾಡೋಕ್ಕಿಂತ ಮುಂಚಿತವಾಗಿ ನೀವು ಮಾತನಾಡಿದ್ರೆ ನನಗೇನು ಹೇಳಿಕ್ಕೆ ಆಗುತ್ತೆ? ಇವತ್ತು ಯಾರು ಬೇಜವಾಬ್ದಾರಿ ಇದೆ, ಯಾರು ನಿರ್ಲಕ್ಷ್ಯ ಇದೆ ಅದನ್ನು ಸೇರಿಸಿಕೊಂಡೆ ನಾವು ವರದಿ ತರಿಸ್ಕೊಂಡು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇವೆ. ನೋಡಿ, ಒಂದು ಸರ್ಕಾರದ ಒಂದು ಭಾಗವಾಗಿ ಒಬ್ಬ ಸಚಿವನಾಗಿ ಇವತ್ತು ಪ್ರತಿಯೊಂದಕ್ಕೆ ನಾನು ವರದಿ ತರಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಆದಷ್ಟು ಶೀಘ್ರದಲ್ಲಿ ಈ ವಿಷಯದಲ್ಲೂ ವರದಿ ತರಿಸ್ಕೊಂಡು ಕ್ರಮ ಜರುಗಿಸ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ರಾಜ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಿ. ಯಾಕಂದ್ರೆ ನಾವು 2ನೇ ಸ್ಥಾನದಲ್ಲಿದ್ದೇವೆ, ಎಲ್ಲವೂ ಸರಿ. ಆದ್ರೆ 5 ಹುಲಿಗಳು ಒಂದಲ್ಲ ಎರಡಲ್ಲ ಈ ರೀತಿ ಸಾವನ್ನಪ್ಪಿರುವಂತದ್ದು ರಾಜ್ಯಕ್ಕೆ ಕಪ್ಪು ಚುಕ್ಕಿ ಅಂತ ಅನ್ಸಲ್ವಾ ಅಂತ. ನೋಡಿ, ಇದೊಂದು ಘೋರ ದುರಂತ ಈಗಾಗಲೇ ಹೇಳಿದ್ದೇನೆ. ಮತ್ತೆ ಇದೊಂದು ಅಪರಾಧ ಈ ಭಾಗದ ಯಾರ ಕಡೆಯಿಂದ ಆದರೂ ಅದು ಅಪರಾಧನೇ. ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳೇಬೇಕಾಗ್ತದೆ. ಈಗೇನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು, ವಿಜಿಲೆನ್ಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು, ಮತ್ತು ಆಧುನಿಕ ಏನು ತಂತ್ರಜ್ಞಾನ ಬಳಸಿಕೊಂಡು ಡ್ರೋನ್ ಮುಖಾಂತರ ಆಗಲಿ ಅವೆಲ್ಲದ ರೀತಿಯಲ್ಲಿ ಇಂಥದ್ದು ಮರುಕಳಿಸಿದಂತೆ ನೋಡಿಕೊಳ್ಳುವಂಥದ್ದು, ಮತ್ತು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇಲಾಖೆದಿದೆ. ಆ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ನೋಡಿ, ಯಾವುದೇ ಒಂದು ಅಪರಾಧ ಆಗಿರೋ ನಂತರ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇರ್ತಾರೆ, IO ಇರ್ತಾರೆ, ಅವ್ರ ಜವಾಬ್ದಾರಿ ಇರ್ತದೆ. ಅವ್ರ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡ್ತಾರೆ. ಕೇಳಿ, ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ. ನಿನ್ನೆ FIR ಆಗಿದೆ, ಈಗ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ನೋಡಿ, ಅದು ವಿಷಯ ನಮ್ಗೆ ಇನ್ನೂ ಮಾಹಿತಿ ಇಲ್ಲ. ಮಾಹಿತಿ ಬಂದ ಮೇಲೆ ನಾನು ಮಾಧ್ಯಮದವರಿಗೆ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ. ನೋಡಿ, ಯಾವಿಲ್ಲ ಕೇಳಿ, ಕೇಳಿ, ಯಾರಿಗೂ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ. ಕೇಳ್ರಿ ಪೂರ್ತಿ. ನೀವು ಸುಮ್ಮನೆ ಮಾತಾಡೋದು ನೀವು ನೋಡಿ ಕೇಳಿ. ನೀವು ಪ್ರಕರಣ ಆಗಿದ್ಮೇಲೆ ಈ ವಿಷಯ ನಮ್ ಗಮನಕ್ಕೆ ತರ್ತಾ ಇದ್ದೀವಿ. ಪ್ರಕರಣ ಆಗೋಕ್ಕಿಂತ ಮುಂಚಿತವಾಗಿ ಹೇಳ್ರಿ ಪೂರ್ತಿ. ನಾನು ಕೇಳಿಲ್ವಾ ನಿಮ್ದು? ಕೇಳ್ರಿ, ನೀವು ಮಾಡ್ತಾ ಇದ್ದೀರಲ್ಲ. ಆಯ್ತು ನೋಡಿ, ನೋಡಿ ಮಿಸ್ಟರ್, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಆಯ್ತು ನೀವೇನು ಹೇಳ್ತೀರಿ? ಆಯ್ತು ಆಯ್ತಪ್ಪ. ಈಗ ಕೇಳಿ, ನೀವು ಆ ರೀತಿಯಲ್ಲಿ ನಿಮ್ ಧೋರಣೆ ಬದಲಾವಣೆ ಮಾಡ್ಕೊಳ್ಳೋದು ನಾವು ಬಹಳ ಪ್ರೀತಿಯಿಂದ ನೋಡಿ, ಬಹಳ ಪ್ರೀತಿಯಿಂದ ನಿಮ್ಗೆ ಬಹಳ ಗೌರವದಿಂದ ಮಾಧ್ಯಮದವರಿಗೆ ಜನರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ಪ್ರಾಮಾಣಿಕತೆಯಿಂದ ನಾವು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತು? ನೀವೇನ್ ಪ್ರಶ್ನೆ ಕೇಳಿದ್ರಿ ಎಲ್ಲದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಇನ್ನು ಹೆಚ್ಚಿನ ಪ್ರಶ್ನೆಗಳು ಬೇಕಾದರೆ ವರದಿ ಬಂದ ನಂತರ ಉತ್ತರ ಕೊಡ್ತೇನೆ. ಧನ್ಯವಾದ ನಿಮ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.